ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಬಂದೂಕು ಮತ್ತೆ ಸದ್ದು ಮಾಡುತ್ತಿದೆ. ನಟೋರಿಯಸ್ ದರೋಡೆಕೋರರ ಕಾಲಿಗೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಗುಂಡು ಹಾರಿಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭರತ್ ಹಾಗೂ ಫಾರೂಕ್ ಎಂಬಾತರ ಕಾಲಿಗೆ ಗುಂಡು ಹೊಡೆಯಲಾಗಿದೆ. ಮೂಲತಃ ಮಂಗಳೂರಿನ ಭರತ್, ಫಾರೂಕ್ ಕಾರುಗಳನ್ನು ಟಾರ್ಗೆಟ್ ಮಾಡಿ ಅಡ್ಡಗಟ್ಟಿ ದರೋಡೆ ಮಾಡುತ್ತಿದ್ರು. ಅದರಂತೆ ಫಾರೂಕ್ ಹಾಗೂ ಭರತ್ ಗ್ಯಾಂಗ್ನ ಸಾಂಗ್ಲಿ ಮೂಲದ ರಾಹುಲ್ ಸರ್ವೆ ನಂಬರ್ 8ರಂದು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಕಾರನ್ನ ಅಡ್ಡಗಟ್ಟಿ ಚಾಲಕನಿಗೆ ಬೆದರಿಸಿ ದರೋಡೆ ಮಾಡಿದ್ದ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡ ಇನ್ಸ್ಪೆಕ್ಟರ್ ಎಂಎಂ ತಹಶೀಲ್ದಾರ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ದರು. ಇದೇ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಮಂಗಳೂರಿನಲ್ಲಿ 15 ಜನರನ್ನ ಬಂಧಿಸಿದ್ರು. ಇನ್ನು ಪ್ರಮುಖ ಆರೋಪಿಗಳಾದ ಭರತ್ ಹಾಗೂ ಫಾರೂಕ್ ಎಂಬಾತರನ್ನ ನಿನ್ನೆ ಸಂಜೆ ಸ್ಥಳ ಮಹಜರು ಮಾಡುವ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದರು. ಸಿಪಿಐ ಗುಳ್ಳಾರಿ ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಗಳ ಕಾಲಿಗೆ ಗುಂಡೇಟು ನೀಡಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇದೇ ತಿಂಗಳು 8ನೇ ತಾರೀಕು ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಒಬ್ಬ ವ್ಯಕ್ತಿ ಹೈದರಾಬಾದಿಂದ ಬರ್ತಿದ್ದಂಥ ಮಹಾರಾಷ್ಟ್ರ ಮೂಲದ ಒಬ್ಬ ವ್ಯಕ್ತಿಯನ್ನು ಕಾರಲ್ಲಿ ಅಡ್ಡಗಟ್ಬಿಟ್ಟು ಆ ನಂತರದಲ್ಲಿ ಅವ್ರನ್ನ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವ್ರ ಹತ್ರ ಇದ್ದಿದ್ದು ಹಣ ಮತ್ತು ಮೊಬೈಲು ಸೇರಿದಂತೆ ಇತರೆ ವ್ಯಾಲ್ಯೂಬಲ್ಸ್ ಸುಮಾರು 8.5 ಲಕ್ಷದ ವ್ಯಾಲ್ಯೂಬಲ್ಸನ್ನು ದೋಚಿಕೊಂಡು ಓಡಿ ಹೋಗಿದ್ದರು. ಈ ಒಂದು ಕೃತ್ಯದಲ್ಲಿ 10-12ಕ್ಕೂ ಹೆಚ್ಚು ಜನ 2 ಗಾಡಿಯಲ್ಲಿ ಬಂದಿದ್ದರು ಅನ್ನುವಂಥದ್ದು ಮಾಹಿತಿ ನಮಗೆ ತಿಳಿದು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ನಾವು ಹುಬ್ಬಳ್ಳಿ ಶಹರದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ ಆಗಿರೋದ್ರಿಂದ ಮತ್ತು ಹೈದರಾಬಾದು ಮಹಾರಾಷ್ಟ್ರ ಈ ಭಾಗದ ವಿಕ್ಟಿಮ್ಸು ಮತ್ತು ಮೂವ್ಮೆಂಟ್ ಆಗಿರೋದ್ರಿಂದ ಸಿಸಿಬಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಪ್ರಕರಣದ 2 ಪ್ರಮುಖ ಆರೋಪಿಗಳು ಫಾರೂಕ್ ಅಂತ ಒಬ್ಬ, ಇನ್ನೊಬ್ಬ ಭರತ್ ಅಂತ 2 ಆರೋಪಿಗಳನ್ನು ನಮ್ಮವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಸ್ಥಳ ಪಂಚನಾಮೆ ಮತ್ತು ಆಯುಧಗಳು ಏನು ಉಪಯೋಗಿಸಿದ್ರು ಅದರ ಒಂದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾಗಿ ನಮ್ಮ ಧಾರವಾಡ ಟೌನ್ ಮಹಿಳಾ PSI ಸ್ವಾತಿ ಮುರಾರಿ ಅಂತ ಮತ್ತು ನಮ್ಮ ಸಿಸಿಬಿ ಇನ್ಸ್ಪೆಕ್ಟ್ರು ಮಾರುತಿ ಗುಳ್ಳಾರಿ ಅಂತ ಅವರು ಏರ್ ಫೈರ್ ಮಾಡಿ ವಾರ್ನ್ ಮಾಡಿದ್ದಾರೆ. ಅಷ್ಟಕ್ಕೂ ಅವರು ತೆಗೆದೇ ಓಡಲಿಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಫಾರೂಕ್ ಮತ್ತು ಭರತ್ ಮೇಲೆ ಒಟ್ಟು 3 ರೌಂಡ್ ಫೈರ್ ಅವ್ರ ಮೇಲೆ ಮಾಡಿದ್ದಾರೆ. ಏರ್ ಫೈರ್ ಆದಮೇಲೆ ಅದರಲ್ಲಿ 2 ರೌಂಡು ಫಾರೂಕ್ ಬಿದ್ದಿದೆ ಮತ್ತು 1 ರೌಂಡು ಭರತ್ ಅನ್ನೋನಿಗೆ ಬಿದ್ದಿದೆ. ಇನ್ನು ಘಟನೆಯಲ್ಲಿ PSI ಸೇರಿ 3 ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯವಾಗಿದ್ದು ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ದರೋಡೆಕೋರ ಫಾರೂಕ್ ಮೇಲೆ ರಾಜ್ಯ ಹೊರ ರಾಜ್ಯ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಯಲ್ಲಿ 17ಕ್ಕೂ ಹೆಚ್ಚು ಪ್ರಕರಣಗಳಿವೆ. ಭರತ್ ಮೇಲೆಯೂ ಸಹ ರಾಜ್ಯದ ವಿವಿಧೆಡೆ ಪ್ರಕರಣಗಳಿವೆ. ಫಾರೂಕ್ ಅನ್ನುವಂಥ ಆರೋಪಿ 2001ರಿಂದ ಅವನ ಮೇಲೆ ಪ್ರಕರಣಗಳು ದಾಖಲಾಗಿದ್ದು ಕೊಲೆ, ದರೋಡೆ, ಸುಲಿಗೆ ಸೇರಿದಂತೆ ಇವನ್ ಕಿಡ್ನ್ಯಾಪಿಂಗು ಮತ್ತು ಡೆಕಾಯಿಟಿ ಕೇಸಸ್ ಎಲ್ಲ ದಾಖಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಮಂಗಳೂರು ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಉತ್ತರ ಕನ್ನಡದ ಯಲ್ಲಾಪುರ ಸೇರಿದಂತೆ ಹುಬ್ಬಳ್ಳಿಯಲ್ಲಿಯೂ ಸೇರಿದಂತೆ ಭಾಳಷ್ಟು ಕಡೆ ಇವನ ಮೇಲೆ ಸುಮಾರು 16-17ಕ್ಕೂ ಈಗಾಗಲೇ ದಾಖಲಾಗಿರುವಂಥದ್ದು ನಮಗೆ ಗೊತ್ತಿರುವಂಥ ಪ್ರಕರಣಗಳಿದ್ದಾವೆ. ಅದನ್ನು ಹೊರತುಪಡಿಸಿ ಇನ್ನೂ ಹೊರ ರಾಜ್ಯಗಳಲ್ಲಿ ಇವ್ರ ಮೇಲೆ ಏನಾದರೂ ಆರೋಪಗಳಿದ್ದಾವೆ, ಕೇಸ್ಗಳಿದ್ದಾವೆ ಅನ್ನುವಂಥದ್ದು ಕೂಡ ಪತ್ತೆ ಮಾಡಬೇಕಾಗಿದೆ. ಅದೇ ರೀತಿ ಭರತ್ ಅಲಿಯಾಸ್ ಕುಟ್ಟ ಅಂತ ಇವನು ಕೂಡ ಮಂಗಳೂರು ಮೂಲದವನೇ ಇದ್ದಾನೆ. ಇವನ ಮೇಲೆ ಸದ್ಯಕ್ಕೆ ನಮಗೆ ತಿಳಿದಂತೆ 3 ರಾಬರಿ ಮತ್ತು ಡೆಕಾಯಿಟಿ ಪ್ರಕರಣಗಳು, 2 ಡೆಕಾಯಿಟಿ ಮತ್ತು 1 ರಾಬರಿ ಪ್ರಕರಣ ದಾಖಲಾಗಿರುವಂಥದ್ದು. ಉತ್ತರ ಕನ್ನಡದ ಯಲ್ಲಾಪುರ ಮತ್ತು ಹಾವೇರಿಯ ಬ್ಯಾಡಗಿ 2 ಅತ್ಯಂತ ಗಂಭೀರ ದರೋಡೆ ಪ್ರಕರಣಗಳು ಮತ್ತು ನಮ್ಮ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂಥದ್ದು ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿದೆ. ಇತರೆ ಆರೋಪಿಗಳು ಕೂಡ ಅತ್ಯಂತ ಅಪಾಯಕಾರಿ ಆರೋಪಿಗಳು. ಅವ್ರದ್ದೆಲ್ಲ ವಿವರಗಳು ನಮಗೆ ಸಿಕ್ಕಿದೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಮ್ಮ ತಂಡ ಮಹಾರಾಷ್ಟ್ರ ಸೇರಿದಂತೆ ಮಂಗಳೂರು ಭಾಗ ಸೇರಿದಂತೆ ಬೆಂಗಳೂರು ಸೇರಿದಂತೆ 3-4 ಪ್ರತ್ಯೇಕ ತಂಡಗಳಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಳಿದ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಶ್ರಮ ವಹಿಸ್ತಾ ಇದ್ದಾರೆ. ಆದಷ್ಟು ಬೇಗ ಆ ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈ 2 ಆರೋಪಿಗಳ ಕಡೆಯಿಂದ ಸಾಕಷ್ಟು ಹಣ ಮತ್ತು ಅವರು ಈ ಒಂದು ದರೋಡೆ ಪ್ರಕರಣದಲ್ಲಿ ಬಂದಂಥ ದುಡ್ಡಿಂದ ಖರೀದಿ ಮಾಡಿದಂತಹ ಕೆಲವು ವಸ್ತುಗಳು, ಕೆಲವು ಆಭರಣ ಸೇರಿದಂತೆ ಬೇರೆದನ್ನು ವಶಪಡಿಸ್ಕೊಂಡಿದ್ದೀವಿ. ವೆಪನ್ಸು ಇನ್ನೂ ವಶಪಡಿಸ್ಕೊಳಕ್ಕೆ ಅಂತಲೇ ಅಲ್ಲಿ ಗಬ್ಬೂರು ಔಟ್ಸ್ಕರ್ಟ್ಸಲ್ಲಿ ಒಂದು ಜಾಗ ಎಲ್ಲಿ ಕೃತ್ಯ ನಡೀತು ಆ ಜಾಗದಲ್ಲಿ ವೆಪನ್ಸ್ ಎಸ್ತಿದ್ದೀವಿ ಅಂತಂದು ಹೇಳಿದರು. ಹಂಗಾಗಿ ಆ ವೆಪನ್ ರಿಕವರಿ ಮಾಡೋಂಥ
ಒಂದು ಪ್ರಕ್ರಿಯೆಗೆ ಪಂಚರ ಸಮೇತ ಹೋದಂಥ ಸಂದರ್ಭದಲ್ಲಿ ಒಂದು ಕೃತ್ಯ ನಡೆದಿದೆ. ನಮ್ಮ ಇಬ್ಬರು ಸಿಬ್ಬಂದಿಗಳಿಗೆ ಸ್ವಲ್ಪ ಪೆಟ್ಟು ಹೆಚ್ಚಿಗೆ ಬಿದ್ದಿದೆ. ವೆಪನ್ಸ್ ಅಂದರೆ ಇವ್ರು ಹೇಳಿರುವಂಥ ಸದ್ಯದ ಡಿಸ್ಕ್ಲೋಷರಲ್ಲಿ ಈ ಲಾಂಗ್ಗಳು ಮತ್ತು ಲಾಂಗ್ ಮಚ್ಚುಗಳು ಅಂತಾರಲ್ಲ ಆ ಥರದ್ದು ವೆಪನ್ಗಳಿತ್ತು. ಇವರು ಗಾಡೀಲಿ ಇಟ್ಕೊಂಡು ಅಫೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ತಿರುಗಿದ್ದಾರೆ ಅನ್ನೋಂಥದ್ದು. ಮತ್ತು ಈ ಒಂದು ಕೃತ್ಯದಲ್ಲಿ ಸುಮಾರು 12ರಿಂದ 15ಕ್ಕೂ ಹೆಚ್ಚು ಜನ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ. ಆ ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಮಾಡಲಾಗಿದೆ. ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ, ಇವಾಗ ಇವರಿಬ್ಬರದು ಅರೆಸ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ. ಇದರಲ್ಲಿ ಬೆಂಗಳೂರು, ಮಂಗಳೂರು ಮತ್ತು ಕೆಲವು ಆರೋಪಿಗಳು ಕೇರಳ ಮೂಲದವರು ಕೂಡ ಇದ್ದಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಇವ್ರನ್ನ ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡಿ ಇವತ್ತು ಪಂಚನಾಮ ಮಾಡಲಿಕ್ಕೆ ಅಂತ ಇಲ್ಲಿ ಗೊಬ್ಬರ ಕ್ರಾಸಲ್ಲಿ ತಗೊಂಬಂದಾಗ ಈ ಒಂದು ಘಟನೆ ಆಗಿದೆ. ಅದು ಪತ್ತೆ ಮಾಡಬೇಕು, ಯಾಕಂದರೆ 16-17 ಕೇಸ್ ಇದಾವೆ. ಅದರಲ್ಲಿ ಸಾಕಷ್ಟು 2023 ಕೇಸ್ ಇದೆ. ಈ ಭರತ್ ಅನ್ನೋನ ಮೇಲೆ ಯಲ್ಲಾಪುರ ಮತ್ತು ಬ್ಯಾಡಗಿಯಲ್ಲಿ ಇದೇ ರೀತಿ ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿದ್ದಿದೆ. ಇನ್ನು ಬೇರೆ ಪೊಲೀಸರಿಗೆ ಇವ್ರು ಬೇಕಾದವರ ಅನ್ನೋಂಥದ್ದು ಇವಾಗ ಸದ್ಯ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇವರು ಇಂಟ್ರಾಗೇಷನಲ್ಲಿ ತಿಳಿಯುತ್ತೆ. ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಸದ್ಯದ ತನಿಖೆ, ಯಾಕಂದರೆ ಅವ್ರನ್ನ ವಶಪಡಿಸ್ಕೊಂಡು ವಿಚಾರಣೆಗೆ ಒಳಪಡಿಸಿದ ನಂತರನೇ ಅವ್ರನ್ನ ಅರೆಸ್ಟ್ ಮಾಡಿ ಪಂಚನಾಮೆ ಕರ್ಕೊಂಡೋಗಿರುವಂಥದ್ದು. ಹುಬ್ಬಳ್ಳಿ ಧಾರವಾಡ ಲಿಮಿಟ್ಸಲ್ಲಿ ಬೇರೆ ದರೋಡೆ ಅಥವಾ ರಾಬರಿ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿರುವಂಥದ್ದು ಇನ್ನೂ ನಮಗೆ ತಿಳಿದು ಬಂದಿಲ್ಲ, ಗೊತ್ತಿಲ್ಲ. ಅದನ್ನೆಲ್ಲ ಇನ್ನೂ ಭಾಳಷ್ಟು ಈಗ ಆರೋಪಿಗಳು ಹೆಂಗೆ ಮಾಡ್ತಾರೆ ಅಂತಂದರೆ, ನಿನಗೆ ಯಾರು ಗೊತ್ತು ಅಂತ ಕೇಳಿದರೆ ಯಾರೂ ಗೊತ್ತಿಲ್ಲ ಅಂತಾರೆ. ಯಾರಾದರೂ ಒಬ್ಬನಿಗೆ ಕನೆಕ್ಟ್ ಮಾಡಿಬಿಟ್ಟು ಇವ್ನು ಗೊತ್ತಂತಲ್ಲ, ನೋಡೋ ನಿನ್ನ ಮೊಬೈಲಲ್ಲಿ ಫೋಟೋ ಇದೆ ಅಂತಂದರೆ ಹೌದು ಸರ್ ಇವನೊಬ್ಬ ಗೊತ್ತು ಅಂತಾರೆ. ಸೊ ಹಂಗೆ ನಾವು ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ, ಕ್ರಾಸ್ ಇಂಟ್ರಾಗೇಷನ್ ಮಾಡಿದಾಗ ಡಿಸ್ಕ್ಲೋಷರ್ ಮಾಡ್ತಾರೆ. ಮತ್ತು ಒಂದಂತೂ ಸತ್ಯ, ಇವರು ಭಾಳ ನಟೋರಿಯಸ್ ಕ್ರಿಮಿನಲ್ಸು. ಅಂತಾರಾಜ್ಯ ಕೃತ್ಯಗಳಲ್ಲಿ ಕೂಡ ಭಾಗವಹಿಸಿರುವಂಥದ್ದು ಸಾಧ್ಯತೆ ಇದ್ದೇ ಇದೆ. ಯಾಕೆಂದರೆ ನಮ್ಮ ಇಂಟ್ರಾಗೇಷನಲ್ಲೂ ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿ ಕೃತ್ಯಗಳಲ್ಲಿ ಭಾಗವಹಿಸಿರೋದ್ರ ಬಗ್ಗೆ ಡಿಸ್ಕ್ಲೋಷರ್ ಹೇಳ್ತಾರೆ, ಬಟ್ ಯಾವುದೂ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಅದು ಮುಂದುವರೆದು ಎಲ್ಲೆಲ್ಲಿ ಡಿಸ್ಕ್ಲೋಷರ್ ಮಾಡಿದ್ದಾರೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆ ಮತ್ತು ಜಿಲ್ಲೆಗಳಿಗೆ ನಮ್ಮ ಅಧಿಕಾರಿಗಳು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಯಾವ ಪ್ರಕರಣ ಅನ್ನೋಂಥದ್ದು ಒಂದು ಸ್ಪಷ್ಟತೆ ಸಿಗುತ್ತೆ. ಇದು ಆ್ಯಕ್ಚುಲಿ ಅವರ ಹೆಸರುಗಳು ನನಗೆ ನೆನಪಾಗ್ತಾ ಇಲ್ಲ. ಇಬ್ಬರು ಹೈದರಾಬಾದ್ಗೆ ಹೋಗ್ಬಿಟ್ಟು ಸ್ವಲ್ಪ ಹಣ ತೊಗೊಂಡು ಅವರು ವಾಪಸ್ ಬರ್ತಿರ್ತಾರೆ. ಅವ್ರು ಮೂಲತಃ ಮಹಾರಾಷ್ಟ್ರ ಮೂಲದವರು. ಸೊ ಬಿಸ್ನೆಸ್ ಮ್ಯಾನ್ ಅನ್ನೋದಕ್ಕಿಂತ ಬಿಸ್ನೆಸ್ ಮ್ಯಾನ್ಗಳು ಇವ್ರಿಗೆ ಹಣ ತೊಗೊಂಬರ್ಲಿಕ್ಕೆ ಅದು ಇದಕ್ಕೆ ಕಳಿಸ್ತಿದ್ದು. ಕಾರ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಕೂಡ ಅವರು ಇಟ್ಕೊಂಡಿದ್ದಾರೆ. ಸೊ ಇಬ್ಬರಿಗೂ ಅವಾಗ ಕೂಡ ಸ್ವಲ್ಪ ಹಲ್ಲೆ ಮಾಡಿ ತೊಗೊಂಡೋಗಿದ್ದು ನಮ್ಮ ಗಮನಕ್ಕೆ ಬಂದಿತ್ತು. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಸಿಬ್ಬಂದಿಗಳ ಆರೋಗ್ಯ ವಿಚಾರಿಸಿದ್ದಾರೆ. ಒಟ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸರು ತಮ್ಮ ಜೀವದ ಹಂಗು ತೊರೆದು ನಟೋರಿಯಸ್ ದರೋಡೆಕೋರರನ್ನ ಬಂಧನ ಮಾಡಿದ್ದು ಎಲ್ಲರೂ ಮೆಚ್ಚುವಂತಾಗಿದೆ. ಯಲ್ಲಪ್ಪಗೌಡ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.